ನಿನ್ನೆ ನಾವು ಒಂದು ಸುದ್ದಿಯನ್ನು ನೋಡಿದ್ವಿ, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಈ ಪಾಕಿಸ್ತಾನ ಮತ್ತು ಚೀನಾಗೆ ಇಬ್ಬರೂ ಮೈತ್ರಿಯನ್ನು ಮಾಡಿಕೊಂಡು ಭಾರತದ ವಿರುದ್ಧ ಹೆಂಗೆ ತಮ್ಮ ಸೆಣಸಾಟವನ್ನು ಮುಂದುವರಿಸ್ತಾರೆ, ಭಾರತಕ್ಕೆ ಏನಾದರೂ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಹೆಂಗಿರ್ತಾರೆ ಅನ್ನೋದ್ರ ಬಗ್ಗೆ ಈ DNA ಅನೇಕ ಬಾರಿ ನೋಡಿದ್ದೀವಿ. ಇದರ ಜೊತೆಗೆ ಚೀನಾದ ಮತ್ತೊಂದು ಸುದ್ದಿ ಹೊರಗಡೆ ಬಂದಿದೆ. ಏನು ಅಂತ ಹೇಳಿದರೆ, ಯಾವ ಬ್ರಹ್ಮಪುತ್ರ ನದಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಣೆಕಟ್ಟನ್ನು ಕಟ್ಟಿ ಕೆಳಭಾಗದಲ್ಲಿರುವಂಥ ಭಾರತಕ್ಕೊಂದು ಏಟು ಕೊಡಬೇಕು ಅಂತ ಅವರೆಲ್ಲ ಪ್ರಯತ್ನವನ್ನು ಪಟ್ಟಿದ್ರಲ್ಲ, ಇದೀಗ ಅದೇ ಮಾದರಿಯಲ್ಲಿ ನಾವು ಮೆಟ್ರೋ ಸುರಂಗ ಮಾಡ್ತೀವಿ, ಒಂದೇ ಭಾರತ್ ರೈಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಮಾಲಯದ ಕಡಿದಾದ ಬೆಟ್ಟಗಳ ಆಳದಲ್ಲಿ ನಾವೆಲ್ಲ ಸುರಂಗ ಮಾರ್ಗಗಳನ್ನು ಮಾಡಿಕೊಂಡು ಅಲ್ಲಿ ಮೂಲ ಸೌಕರ್ಯಗಳನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನೆಲ್ಲ ಮಾಡ್ತೀವಿ. ಆದರೆ ಚೀನಾ ಇದಕ್ಕೆ ಅಡ್ಡಗಾವಲು ಹಾಕ್ತಾ ಇದೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ನಾವು ನೋಡಿ ಅನೇಕ ಬಾರಿ ನೋಡಿದ್ದೀವಿ, ಚೀನಾದ ಟೆಕ್ನಾಲಜಿ ಮೇಲೆ ಭಾರತ ಡಿಪೆಂಡೆನ್ಸಿ ಜಾಸ್ತಿ ಇತ್ತು, ಅದನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡ್ತಿದೆ. ಅದಕ್ಕೆ ಪರ್ಯಾಯವಾಗಿ ಮೇಕ್ ಇನ್ ಇಂಡಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾದಿಂದ ಕೆಲವೊಂದಿಷ್ಟು ನಮಗೆ ಬೇಕಾದಂತಹ ತಾಂತ್ರಿಕವಾಗಿ ಬೇಕಾದಂತಹ ಸಾಮಗ್ರಿಗಳು ಚೀನಾದಿಂದ ಬರ್ತಾ ಇತ್ತು, ಅದರ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಖನಿಜ ಸಂಪನ್ಮೂಲಗಳ ವಿಚಾರದಲ್ಲೂ ಕೂಡ ಚೀನಾದಿಂದ ಎನಿ ಕಾಸ್ಟ್ ನಮಗೆ ಬೇಕಾಗಿತ್ತು, ಅದರ ಪರಿಪ್ರಮಾಣವನ್ನು ಕೂಡ ಕಡಿಮೆ ಮಾಡುವ ಪ್ರಯತ್ನವನ್ನು ಇತ್ಯಾದಿ ಮಾಡ್ತಿದ್ದೀವಿ ಅಂತ. ಇದೀಗ ಅದರ ಮುಂದುವರೆದ ಭಾಗವಾಗಿ ಈ ಟನಲ್ ಬೋರಿಂಗ್ ಮಷಿನ್ ಅಂತ TBM ಅಂತ ಕರೀತಾರೆ. ಈ ಬೆಂಗಳೂರಲ್ಲಿ ಮೆಟ್ರೋ ಮಾರ್ಗಗಳಿದೆ ಅಲ್ಲ, ಕೆಲವೊಂದಿಷ್ಟು ಕಡೆಗಳಲ್ಲಿ ಸುರಂಗ ಮಾರ್ಗ ಇದೆ. ಆ ಸುರಂಗ ಮಾರ್ಗಗಳನ್ನು ಕೊರೆಯೋದಕ್ಕೆ ಏನು ಬೇಕು? ಟನಲ್ ಬೋರಿಂಗ್ ಮಷಿನ್ಗಳೆಲ್ಲ ಬೇಕು. ಈ ಟನಲ್ ಬೋರಿಂಗ್ ಮಷಿನ್ ಎಲ್ಲಿ ತಯಾರಾಗ್ತಿತ್ತು? ಚೀನಾದಲ್ಲಿ ತಯಾರಾಗ್ತಾ ಇತ್ತು. ಇದಕ್ಕೆ ಒಂದು ಏಟು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನಾಗಿದೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ನೋಡೋಣ. ಚೀನಾದಿಂದ ಭಾರತದ ಪ್ರಾಜೆಕ್ಟ್ಗಳಿಗೆ ಇದೀಗ ಬ್ರೇಕ್ ಬಿದ್ದಿದೆ. ಬೆಂಗಳೂರು ಮುಂಬೈ ಮೆಟ್ರೋ ಸೇರಿದಂತೆ ಹಲವು ಸುರಂಗ ಮಾರ್ಗಗಳ ಯೋಜನೆಗೆ ಸಂಬಂಧಪಟ್ಟಂತೆ ಇವರು ಅಡ್ಡಿಯನ್ನು ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಚೀನಾದಿಂದ ರಫ್ತು ನಿರ್ಬಂಧ, ಸಕಾಲಕ್ಕೆ ಟನಲ್ ಬೋರಿಂಗ್ ಮಷಿನ್ಗಳೆಲ್ಲ ಸಿಗ್ತಾ ಇಲ್ಲ, ಹಿಮಾಲಯನ್ ಪ್ರದೇಶದ ಆಯಕಟ್ಟಿನ ಸುರಂಗ ಯೋಜನೆಗಳು ವಿಳಂಬವಾಗುವಂತಹ ಭೀತಿ ಇದೆ. ಹೆಂಗಾಯ್ತಿದು ಸ್ವಲ್ಪ ನೋಡೋಣ. ಇದರ ಬಗ್ಗೆ ಟನಲ್ ಬೋರಿಂಗ್ ಮಷಿನ್ ಅಂತ ಕರೀತಾರೆ, TBM ಅಂತ ಕರೆಯೋದು. ಮೆಟ್ರೋ ಆಗಿರ್ಬೋದು, ಈ ಬುಲೆಟ್ ಟ್ರೈನ್ ಆಗಿರ್ಬೋದು, ರೈಲು ಮಾರ್ಗಗಳಲ್ಲಿ ಸುರಂಗ ಮಾರ್ಗಗಳನ್ನು ಕಟ್ಟೋದು, ಕೆಲವೊಂದಿಷ್ಟು ಅಣೆಕಟ್ಟುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಮಷಿನ್ಗಳು ಬೇಕಾಗುತ್ತೆ. ಈ ಯಂತ್ರಗಳ ರಫ್ತಿಗೆ ಏನು ಮಾಡ್ತು? ಚೀನಾ ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡ್ತು. ಹೆಂಗೆ? ಜರ್ಮನಿಯ ಒಂದು ಕಂಪನಿ ಏನು ಮಾಡ್ತಾ ಇತ್ತು, ಚೀನಾದಲ್ಲಿ ಈ ಟನಲ್ ಬೋರಿಂಗ್ ಯಂತ್ರಗಳನ್ನು, ಚೀನಾದ ಒಂದು ಪ್ರಾಂತ್ಯ ಅದು ಗುವಾಂಗ್ಜೌ ಅನ್ನುವಂಥ ಒಂದು ಪ್ರಾಂತ್ಯ, ಗುವಾಂಗ್ಜೌ ಎನ್ನುವಂತಹ ಪ್ರಾಂತ್ಯದಲ್ಲಿ ಜರ್ಮನಿ ಈ TBM ಯಂತ್ರಗಳನ್ನೆಲ್ಲ ಉತ್ಪಾದನೆ ಮಾಡ್ತಾ ಇತ್ತು. ಭಾರತ ಅವರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಟ್ಟಿತ್ತು, ಜರ್ಮನಿಗೆ ನಾವು ಆರ್ಡರ್ ಕೊಟ್ಟಿದ್ವಿ. ಆದರೆ ಚೀನಾ ಒಂದು ನಿಯಮವನ್ನು ತೆಗೆದುಕೊಂಡು ಬಂತು, ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ TBM ಎನ್ನುವಂಥ ಯಂತ್ರಗಳನ್ನು ನೀವು ಭಾರತಕ್ಕೆ ರಫ್ತು ಮಾಡಬಾರದು ಅಂತ ಚೀನಾ ಒಂದು ನಿಯಮವನ್ನು ತೆಗೆದುಕೊಂಡು ಬಂತು. ಚೀನಾ ನಿಯಮವನ್ನು ತೆಗೆದುಕೊಂಡು ಬಂತು ಯಾವ ಕಾರಣಕ್ಕಾಗಿ? ಈ 2020ರಲ್ಲಿ ಗಲ್ವಾನ್ ಕಣಿವೆಯ ಸಂಘರ್ಷ ಆಯಿತು. ಯಾವಾಗ? ಭಾರತ ಮತ್ತು ಚೀನಾದ ನಡುವೆ. ಈ ಗಲ್ವಾನ್ ಕಣಿವೆ ಸಂಘರ್ಷ ಆದ ನಂತರ ಭಾರತ ಒಂದು ದಿಟ್ಟ ಕ್ರಮ ತೆಗೆದುಕೊಳ್ತು. ಏನಂತ? ನಾವು ಯಾವ ಕಾರಣಕ್ಕಾಗಿಯೂ ಕೂಡ ಚೀನಾದ ಮೇಲೆ ಡಿಪೆಂಡೆನ್ಸಿ ಆಗೋದು ಬೇಡ, ನಮ್ಮಲ್ಲಿ ಏನು ತಯಾರಾಗುತ್ತೆ ಅದನ್ನೇ ನಾವು ಬಳಕೆ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ತಾಂತ್ರಿಕವಾಗಿ ನಾವು ಡೆವಲಪ್ಮೆಂಟ್ ಹೋಗೋದಕ್ಕೆ ಶುರುವಾಯಿತು. ಈಗ ಚೀನಾ ಏನು ಹೇಳ್ತು? ಇಲ್ಲ, ನಾವು ಭಾರತದ ಜೊತೆಗೆ ನೇರವಾಗಿ ಯುದ್ಧ ಮಾಡಲ್ಲ. ಚೀನಾ ಅದಕ್ಕೆ ಪರ್ಯಾಯವಾಗಿ ಏನು ಮಾಡೋದಕ್ಕೆ ಶುರು ಮಾಡ್ತು? ಈ ರೀತಿಯಾಗಿ ಭಾರತದ ಬೆಳವಣಿಗೆ, ಭಾರತದ ಆರ್ಥಿಕತೆ ನಾವೇನೋ ಪೆಟ್ಟು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಜರ್ಮನಿ ಮೂಲದ ಕಂಪನಿಗೆ ಕಟ್ಟಾಜ್ಞೆಯನ್ನು ವಿಧಿಸಿ ಈ TBM ಯಂತ್ರಗಳನ್ನು ಭಾರತಕ್ಕೆ ಕೊಡಬಾರದು ಅಂತ ಚೀನಾದವರೆಲ್ಲ ನಿಯಮ ತೆಗೆದುಕೊಂಡು ಬಂದರು. 2024-25ರಲ್ಲಿ ಇದಕ್ಕೊಂದು ಬೆಳವಣಿಗೆ ಆಗುತ್ತೆ. ಭಾರತಕ್ಕೆ ಕೆಲವೊಂದಿಷ್ಟು TBM ಯಂತ್ರಗಳು ಬರಬೇಕಾಗಿತ್ತು, ಆದರೆ ಚೀನಾ ಸರ್ಕಾರ ಯಾವುದೇ ಕಾರಣವನ್ನು ಕೊಡದೆ ಕಸ್ಟಮ್ ಕ್ಲಿಯರೆನ್ಸ್ ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಯಂತ್ರಗಳಿಗೆ ಕೊಡಲಿಲ್ಲ. ಹೀಗಾಗಿ ಏನಾಯಿತು? ಭಾರತಕ್ಕೆ ಬರಬೇಕಾದಂಥ ಯಂತ್ರಗಳು ಬರೋದಕ್ಕೆ ಸಿದ್ಧ ಆಗಲಿಲ್ಲ. ಹೀಗಾಗಿ ಏನಾಯಿತು? ಹಿಮಾಲಯದ ಕಡಿದಾದ ಕಠಿಣ ಪರ್ವತಗಳೇನಿರುತ್ತೆ ಅವುಗಳನ್ನು ಕೊರೆದು ನಾವೆಲ್ಲ ಅಲ್ಲಿ ಸುರಂಗಗಳನ್ನೆಲ್ಲ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗೋದಕ್ಕೆ ಭಾರತಕ್ಕೆ ಶುರುವಾಯಿತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲು ಲಡಾಖ್ನಿಂದ ಕಾಶ್ಮೀರವನ್ನು ಸಂಪರ್ಕ ಮಾಡಬಹುದಾದಂಥ ಜೊಜಿಲಾ ಸುರಂಗ ಮತ್ತು ಹಿಮಾಚಲ ಪ್ರದೇಶದಲ್ಲಿರುವಂಥ ಶಿಂಕುಲಾ ಸುರಂಗ ಅಂತ 2 ಸುರಂಗಗಳು ಮಹತ್ವದ ಸುರಂಗಗಳಿವೆ. ಇವುಗಳನ್ನು ನಾವು ಯಾವಾಗ ಮಾಡಬೇಕು? ಯಾವಾಗ ಹಿಮಪಾತ ಕಡಿಮೆ ಇರುತ್ತೋ, ಹಿಮಪಾತ ಆಗೋದಕ್ಕಿಂತ ಮೊದಲೇ ಎಲ್ಲ ಸುರಂಗಗಳನ್ನು ಕೂಡ ನಾವು ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಯಾಕೆಂದರೆ ಪ್ರಕೃತಿಯ ವಿರುದ್ಧ ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ. ಆದರೆ ಯಾವಾಗ ಚೀನಾ ಈ TBMಗಳನ್ನು ಕೊಡಲ್ಲ ಅಂತ ಹೇಳ್ತಲ್ಲ, ಸ್ವಲ್ಪ ಏಟು ಬೀಳೋದಕ್ಕೆ ಶುರುವಾಯಿತು, ಡಿಲೇ ಆಗುತ್ತೆ. ಈ ಡಿಲೇ ಆಗೋದನ್ನು ಏನು ಮಾಡ್ತಾ ಇತ್ತು? ಚೀನಾ ತನ್ನ ಆಕ್ರಮಣವನ್ನು ಮುಂದುವರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇದೀಗ ಕಾಮಗಾರಿ ವಿಳಂಬ ಆಗ್ತಾ ಇತ್ತು. ಈ ಕಾಮಗಾರಿ ವಿಳಂಬದ ವಿರುದ್ಧ ಭಾರತ ಒಂದು ರಣತಂತ್ರವನ್ನು ರೂಪಿಸಿ ಚೀನಾದ ತಾಂತ್ರಿಕ ವ್ಯವಸ್ಥೆಗೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ.
ನಾವು ಮೊನ್ನೆ ಒಂದು ನೋಡಿದ್ವಿ ಸುದ್ದಿ, ಈ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಒಂದು ಮೆಂಡೋಗ್ ಎನ್ನುವಂಥ ಒಂದು ಆಣೆಕಟ್ಟನ್ನು ಕಟ್ತಾ ಇದ್ದಾರೆ ಮೇಲಂತದಲ್ಲಿ. ಅಂದರೆ ಚೀನಾದಿಂದ ಈಶಾನ್ಯ ರಾಜ್ಯಗಳಿಗೆ ಬರಬಹುದಾದಂಥ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿ ಈಶಾನ್ಯ ರಾಜ್ಯಗಳಿಗೆ ಒಂದು ಪೆಟ್ಟು ಕೊಡುವ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ ಅಂತ. ಅದಕ್ಕೆ ತದ್ವಿರುದ್ಧವಾಗಿಯೂ ಕೂಡ ಭಾರತ ಮತ್ತೊಂದು ಆಣೆಕಟ್ಟನ್ನು ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೊಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ವಿ ಅಂತ ಇನ್ನು ಅಣೆಕಟ್ಟು ವಿಚಾರದಲ್ಲಿ ನೋಡಿದ್ವಿ. ಇದೀಗ ತಾಂತ್ರಿಕ ವಿಚಾರದಲ್ಲೂ ಕೂಡ ಭಾರತ ಚೀನಾ ಒಂದು ಸೆಡ್ ಹೊಡೆಯುವ ಪ್ರಯತ್ನವನ್ನು ಮಾಡಿದೆ. ಇದು ಒಂದು ಬೆಳವಣಿಗೆ. ಹಾಗಾದರೆ ಸುರಂಗದ ಹೆಸರಲ್ಲಿ ಗೂಢಚಾರಿಕೆ ಮಾಡೋ ಪ್ರಯತ್ನವನ್ನು ಚೀನಾ ಮಾಡ್ತಿದೆಯಾ? ಸಹಜವಾಗಿ ಈ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕಂದರೆ ಗಡಿ ರಸ್ತೆ ಸಂಸ್ಥೆ ಯೋಜನೆಗಳಲ್ಲಿ ಚೀನಾ ಯಂತ್ರಗಳ ಬಳಕೆಗೆ ಒಂದು ನಿರ್ಬಂಧವನ್ನು ಹೇರಲಾಗಿದೆ. ಕೆಲವೊಂದಿಷ್ಟು ವಿಧಾನಗಳ ಮುಖಾಂತರ ಭಾರತದ ಮಾಹಿತಿಗಳನ್ನು ಕದಿಯುವ ಪ್ರಯತ್ನವನ್ನು ಅಲ್ಲಿಯ ಸಾಫ್ಟ್ವೇರ್ ಮಾಡ್ತಾ ಇತ್ತು. ಅದು ಹೆಂಗೆ ಸ್ವಲ್ಪ ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಹೆಂಗೆ ಮಾಡ್ತಾ ಇದ್ರು ಅವರು ಅಂತ. ಈ TBMನ ಮುಖಾಂತರ ಭಾರತದ ರಹಸ್ಯ ಮತ್ತು ಆಯಕಟ್ಟಿನ ಪ್ರದೇಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೂಢಚಾರಿಕೆ ನಡೆಯಬಹುದು ಅಂತ ಭದ್ರತಾ ಭೀತಿಯನ್ನು ಭಾರತೀಯ ರಕ್ಷಣಾ ಇಲಾಖೆಯಲ್ಲೆಲ್ಲ ಬಂತು. ಹೀಗಾಗಿ ಒಂದು ನಿಯಮಗಳನ್ನೆಲ್ಲ ರೂಪಿಸಿ ಮಾಡಿದ್ದಾರೆ. ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಅಂತ ಕರೀತಾರೆ ಇದನ್ನು. ಮತ್ತು ಮಾಲ್ವೇರ್ ಭೀತಿ ಇದೆ. ಹೆಂಗದು? ಈ TBM ಯಂತ್ರಗಳಿರುತ್ತಲ್ಲ, ಆಧುನಿಕವಾದಂತಹ ಯಂತ್ರಗಳು. ಈ ಯಂತ್ರಗಳಲ್ಲಿ ಡಿಜಿಟಲ್ ನಿಯಂತ್ರಿತ ವ್ಯವಸ್ಥೆ ಇರುತ್ತೆ, ಸಾಫ್ಟ್ವೇರ್, ಪ್ರೋಗ್ರಾಮೇಬಲ್ ಲಾಜಿಕಲ್ ಕಂಟ್ರೋಲ್ಗಳು ಎಲ್ಲವೂ ಕೂಡ ಚೀನಾದ ಮೂಲದ್ದಾಗಿರುತ್ತೆ. ಇವುಗಳ ಮುಖಾಂತರ ಚೀನಾದ ಹ್ಯಾಕರ್ಗಳು ಯಂತ್ರದ ಒಳಗಡೆ ಬ್ಯಾಕ್ ಡೋರ್ ಮಾಲ್ವೇರ್ ಸೇರಿಸುವಂಥ ಅಪಾಯವಿರುತ್ತದೆ ಅಂತ ಭಾರತದವರು ಹೇಳ್ತಾ ಇರುವಂಥ ವಿಚಾರ. ಏನಿದು ಬ್ಯಾಕ್ ಡೋರ್ ಮಾಲ್ವೇರ್ ಅಂತ ಹೇಳಿದ್ರೆ, ಇದೊಂದು ರೀತಿಯಾದಂಥ ಸಾಫ್ಟ್ವೇರ್. ಇದು ಹೆಂಗೆ ಸಾಫ್ಟ್ವೇರು? ನಾವು ಒಂದು ಮನೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಮನೆಗೆ ಮುಂದಿನ ಬಾಗಿನ ಕೀ ಹಾಕಿರ್ತೀವಿ ನಾವು, ಬಟ್ ಕಳ್ಳ ಏನು ಮಾಡ್ತಾನೆ? ಹಿಂದಿನ ಬಾಗಿಲಿನ ಮುಖಾಂತರ ಬಂದು ಅದನ್ನು ಒಡೆದು ಅಲ್ಲಿ ಕಳ್ಳತನ ಮಾಡೋ ಪ್ರಯತ್ನ. ಒನ್ಸ್ ಅಗೇನ್ ಚೀನಾ ಈ ಸುರಂಗ ವಿಚಾರ ಮತ್ತು TBM ಯಂತ್ರಗಳಲ್ಲೂ ಕೂಡ ಹಿಂದಿನ ಬಾಗಿಲಿನಿಂದ ಕಳ್ಳತನ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅದು ಕೂಡ ಗೊತ್ತಾಯಿತು ಅಂತ. ಎರಡನೇದು ಹೆಂಗೆ ಆಗ್ತಿತ್ತು ಅಂತ ಹೇಳಿದ್ರೆ, ರಹಸ್ಯ ಗಡಿ ಪ್ರದೇಶಗಳ ಮ್ಯಾಪಿಂಗ್ ಅಪಾಯ ಆಗ್ತಾ ಇತ್ತು. ಈ ಹಿಮಾಚಲ ಪ್ರದೇಶಗಳ ಗಡಿಗಳು, ಅಂಡಮಾನ್ ನಿಕೋಬಾರ್ ಪ್ರದೇಶ, ಈ ಸೂಕ್ಷ್ಮ ರಕ್ಷಣಾ ನೆಲೆಗಳೇನಿತ್ತು, ಅಲ್ಲಿ ನಾವೇನಾದರೂ ಸುರಂಗ ಕೊರೆಯುವಂತಹ ಸಮಯದಲ್ಲಿ ಭೂಗರ್ಭದ ಅತ್ಯಂತ ನಿಖರವಾದಂಥ ಲೇಸರ್, ಜಿಯೋ ಸ್ಪೆಷಲಿಸ್ಟ್ ಡೇಟಾವನ್ನೆಲ್ಲವೂ ಕೂಡ ಇವರು ಚೀನಾದವರು ಕದೀತಾ ಇದ್ರು, ಇತ್ಯಾದಿ ಅಂತ. ಅದು ಕೂಡ ಭಾರತಕ್ಕೆ ಗೊತ್ತಾಗಿದೆ ಅಂತ ಇಲ್ಲೆಲ್ಲವೂ ಕೂಡ ಆಗ್ತಾ ಇದೆ. ಇವೆಲ್ಲದರ ನಡುವೆ ಕಾರ್ಯತಂತ್ರದ ಪಾರ್ಶ್ವವಾಯು ಅಂತ ಹೇಳ್ತಿದ್ದಾರೆ. ಅಂದರೆ ಗಡಿ ಸುರಂಗ ಕಾಮಗಾರಿಗಳನ್ನು ಸ್ಥಗಿತ ಮಾಡೋದಕ್ಕೆ ಚೀನಾ ಒಂದು ಡಿಜಿಟಲ್ ಕಮಾಂಡ್ ಕಳಿಸಿದ್ರೆ ಅದು ಭಾರತದಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಆಗ್ತಾ ಇತ್ತು, ಅದು ಭಾರತಕ್ಕೆ ಹಿನ್ನಡೆ ಆಗ್ತಾ ಇತ್ತು ಅಂತ. ಹೀಗಾಗಿ ಒಂದು ನಿರ್ಬಂಧವನ್ನು ಹೇರೋ ಪ್ರಯತ್ನವನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಭಾರತ ಏನು ಮಾಡ್ತಾ ಇತ್ತು, ಈ ಎಲ್ಲದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಸೈಬರ್ ಆಡಿಟಿಂಗ್ ಮಾಡ್ತಾ ಇದ್ದಾರೆ ಇವರು. ಈ ಸೈಬರ್ ಆಡಿಟಿಂಗ್ ಅಂತ ಹೆಂಗೆ ಅಂತ ಹೇಳಿದರೆ, ಚೀನಾದಿಂದ ಬರುವಂತಹ ಏನೇ ಯಂತ್ರಗಳಿರ್ಬೋದು, ಅದನ್ನು ಸಾಫ್ಟ್ವೇರ್ ಕೋಡ್ಗಳು ಭಾರತದ ಸುರಕ್ಷತಾ ಸಂಸ್ಥೆಗಳೇನಿರುತ್ತೆ ಅದನ್ನು ಅಡಿಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇದು, ಸ್ಥಳೀಯ ಸಾಫ್ಟ್ವೇರ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಯಾವ ಚೀನಾದ ಸಾಫ್ಟ್ವೇರ್ಗಳನ್ನು ಇದರಲ್ಲಿ ಯಂತ್ರಗಳಲ್ಲಿ ಸೇರಿಸೋ ಪ್ರಯತ್ನವನ್ನು ಮಾಡ್ತಿತ್ತಲ್ಲ, ಅದನ್ನು ಅಡಿಟಿಂಗ್ ಮಾಡಿ ಅದನ್ನು ತೆಗೆದುಹಾಕುವ ಪ್ರಯತ್ನ. ಅಲ್ಲಿಂದ ಯಂತ್ರಗಳೇ ಬರಬಾರ್ದು ಅಂತ ನಾವೇ ತಯಾರು ಮಾಡೋ ಹಂತಕ್ಕೆಲ್ಲ ಹೋಗ್ತಾ ಇದ್ದೀವಿ. ಬೇರೊಂದು ಜಪಾನ್, ಜರ್ಮನಿಯ ಜೊತೆಗೆ ನಾವೆಲ್ಲ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಆ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ. ಏನಾಯಿತು ಮೂರನೇ ಬೆಳವಣಿಗೆ? ಜರ್ಮನಿ ಮತ್ತು ಜಪಾನ್ನ ಜೊತೆಗೆ ಭಾರತ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಜರ್ಮನಿ ಮತ್ತು ಜಪಾನ್ನ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದರ ಪರಿಣಾಮ ಏನು ಅಂತ ಹೇಳಿದ್ರೆ, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನ ಚೆನ್ನೈ ನಗರವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಹಾರಾಷ್ಟ್ರದ ಮುಂಬೈ ನಗರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅವುಗಳ ಉತ್ಪಾದನೆ ಮಾಡುವ ಹಂತಕ್ಕೆ ಇವತ್ತು ಭಾರತ ಬಂದು ನಿಂತಿದೆ. ಜರ್ಮನಿಯ ಹೆರನ್ಎಕ್ಟ್ ಮತ್ತು ಜಪಾನ್ ಕಂಪನಿಗಳ ಜೊತೆಗೆ ಭಾರತ ಇವತ್ತು ಕೈ ಜೋಡಿಸಿದೆ. ಜಪಾನಿ ಕಂಪನಿಗಳ ಜೊತೆಗೆಲ್ಲ ಕೈ ಜೋಡಿಸಿದ್ದೀವಿ. L&T, ಅಫ್ಘಾನ್ಸ್ನಿಂದ ಜಾಗತಿಕ ಪಾಲುದಾರಿಕೆಯೆಲ್ಲ ಸಿಗ್ತಾ ಇದೆ. ವಿದೇಶಿ ಬಿಡಿ ಭಾಗಗಳನ್ನು ಬಳಸಿ ಭಾರತದಲ್ಲೇ ಯಂತ್ರಗಳನ್ನು ತಯಾರು ಮಾಡುವ ಹಂತಕ್ಕೆ ಇವತ್ತು ಭಾರತ ನಿಂತಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಜರ್ಮನಿಯ ಜೊತೆಗೆ ಒಂದು ಒಪ್ಪಂದ ಆಗಿದೆ. ಜರ್ಮನಿ ಕಂಪನಿಗಳ ಜೊತೆಗೆ ಹೆರನ್ಎಕ್ಟ್ ಅನ್ನುವಂಥ ಒಂದು ಕಂಪನಿ, ಅವುಗಳ ಜೊತೆಗೆ ಒಪ್ಪಂದ ಆಯಿತು. ತಮಿಳುನಾಡಿನ ಚೆನ್ನೈನಲ್ಲಿ ಬರೋಬ್ಬರಿ ಒಂದು 12.4 ಎಕರೆ ವಿಸ್ತೀರ್ಣದ ಒಂದು ಬೃಹತ್ ಸುರಂಗ ಯಂತ್ರಗಳ ಉತ್ಪಾದನಾ ಘಟಕಗಳನ್ನೆಲ್ಲ ಭಾರತ ಸರ್ಕಾರ ಇವತ್ತು ಸ್ಥಾಪನೆ ಮಾಡ್ತಾ ಇದೆ. ಎಲ್ಲಿ? ತಮಿಳುನಾಡಿನ ಚೆನ್ನೈನಲ್ಲಿ. ಈ ಹೊಸ ಘಟಕದಲ್ಲಿ ಮೊದಲ ಬಾರಿಗೆ 15.62 ಮೀಟರ್ ವ್ಯಾಸದ ವಿಶ್ವ ದರ್ಜೆಯ ಬೃಹತ್ TBM ಯಂತ್ರಗಳನ್ನು ತಯಾರು ಮಾಡಲಾಗುತ್ತಂತೆ. ಅಂದರೆ 15.62 ಮೀಟರ್ ವ್ಯಾಸದಿರುವಂತಹ ಒಂದು ಯಂತ್ರ ಅದು. ಮತ್ತೊಂದು ಕಡೆ ಪ್ರಮುಖ ರಸ್ತೆ ಯೋಜನೆಗಳು, ಭಾರತದ ವಿವಿಧ ನಗರಗಳ ಮುಂದಿನ ಹಂತದ ಮೆಟ್ರೋ ಯೋಜನೆಗಳಿಗೆಲ್ಲ ಚೆನ್ನೈ ಘಟಕದಿಂದ ಎಲ್ಲ ಈ ಯಂತ್ರಗಳು ಹೋಗುತ್ತೆ ಅಂತ ಒಂದು. ಎರಡನೇದು, ನಾವು ಜಪಾನ್ ಜೊತೆಗೆ ತಾಂತ್ರಿಕ ಮತ್ತು ಡಿಜಿಟಲ್ ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಬುಲೆಟ್ ಟ್ರೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾ ಒಡ್ಡಿದ್ದ ಸವಾಲನ್ನು ನಾವು ಭಾರತ ಸ್ವೀಕಾರ ಮಾಡಿತು. ಸೈಬರ್ ಸುರಕ್ಷಿತ ಸಾಫ್ಟ್ವೇರ್ ಅನ್ನೆಲ್ಲ ನಾವು ಜಪಾನ್ನೊಂದಿಗೆ ಆಪರೇಟಿಂಗ್ ಸಿಸ್ಟಮ್ ಮತ್ತು ಸಾಫ್ಟ್ವೇರ್ಗಳನ್ನೆಲ್ಲ ಅಳವಡಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಬ್ಯಾಕ್ ಡೋರ್ ಮಾಲ್ವೇರ್, ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ. ಕಂಪೋನೆಂಟ್ ಹಂಚಿಕೆ ಒಪ್ಪಂದಗಳಾಗಿದೆ. ಅಂದರೆ ಕಟ್ಟಿಂಗ್ ಹೆಡ್ಗಳು, ಪ್ರಮುಖ ಬೇರಿಂಗ್ಗಳಂತಹ ಇವುಗಳನ್ನು ತಯಾರು ಮಾಡುವ ಹಂತಕ್ಕೆ ಭಾರತ ಇದೀಗ ಹೋಗ್ತಾ ಇರೋದು ಈ ವಿಚಾರದಲ್ಲಿ. ಹಾಗಾದರೆ ನಮಗೊಂದು ಪ್ರಶ್ನೆ ಬರುತ್ತೆ, ಚೆನ್ನೈ ಮತ್ತು ಮುಂಬೈಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು?
ಚೆನ್ನೈ ಮತ್ತು ಮುಂಬೈ ಸಹಜವಾಗಿ ಎರಡು ಬಂದರ ನಗರಗಳು ಅನ್ನುವಂಥ ಒಂದು ಕಾರಣಕ್ಕಾಗಿ, ಅಂದರೆ ಸಾಗಾಟ, ರಫ್ತು ಮತ್ತು ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದರ್ ನಗರದ ಆಗಿದೆ ಅನ್ನುವ ಕಾರಣಕ್ಕಾಗಿ ಚೆನ್ನೈ ಮತ್ತು ಮುಂಬೈಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಎರಡನೇದು, ಈ ಆಟೋಮೊಬೈಲ್ ಇಂಡಸ್ಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆನ್ನೈ ಮತ್ತು ಮುಂಬೈನಲ್ಲಿ ಈ ಕೆಲಸಗಾರರ ವಿಚಾರದಲ್ಲಿ ಸ್ವಲ್ಪ ಸಹಾಯ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಭಾರತ ಸರ್ಕಾರ ಉಭಯ ನಗರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಆ ವಿಚಾರದಲ್ಲಿ ಭಾರತ ಏನು ಪ್ರಗತಿ ಸಾಧಿಸುತ್ತೆ ಕಾದ್ ನೋಡೋಣ. ಮತ್ತೊಂದು ಕಡೆ ಇನ್ಫ್ರಾ ರಂಗದಲ್ಲಿ ಮೇಕ್ ಇನ್ ಇಂಡಿಯಾ, ನಾವು ಈ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ರಕ್ಷಣೆಯ ವಿಚಾರದಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ನಮ್ಮ ದೇಶದ ಶಸ್ತ್ರಾಸ್ತ್ರಗಳು ಬೇರೆ ಬೇರೆ ದೇಶಗಳಿಗೆ ರಫ್ತಾಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ 5500 ಯಾವುದೇ ಕಾರಣಕ್ಕೂ ವಿದೇಶದಿಂದ ನೀವು ಬಳಕೆ ಮಾಡಬಾರದು ಅಂತ, ಭಾರತದಲ್ಲೇ ತಯಾರಾದಂಥ ವಸ್ತುಗಳನ್ನು ಬಳಕೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದು. ಇದಕ್ಕೆ ಇನ್ಫ್ರಾ ರಂಗದಲ್ಲಿ ಭಾರತ ಒಂದು ದೊಡ್ಡ ಮಟ್ಟದ ಹೆಜ್ಜೆಯನ್ನು ಇಟ್ಟಿದೆ. ಏನಾಯ್ತು ಹಾಗಾದರೆ ಇನ್ಫ್ರಾ ರಂಗದಲ್ಲಿ ಅಂತ ಹೇಳಿದರೆ, ಸ್ವದೇಶೀಯವಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಪ್ರಗತಿಯನ್ನು ಸಾಧಿಸುವ ಪ್ರಯತ್ನ ಆಯಿತು. ಒಂದು ಕಾಲದಲ್ಲಿ ನಾವೆಲ್ಲ ಬೇರೆ ಬೇರೆ ಕಡೆಯಿಂದ ಗಣಿಗಾರಿಕೆ ಉಪಕರಣಗಳು, ರೈಲ್ವೆ ತಂತ್ರಜ್ಞಾನಕ್ಕಾಗಿ, ಬೇರೆ ಬೇರೆ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದೇಶಗಳ ಮೇಲೆ ಅವಲಂಬನೆಯಾಗಿದ್ವಿ. ಇದೀಗ ಅರ್ಜುನ್ TBM ಅಂತ ಮುಂಬೈನ ಕಠಿಣ ಭೂಗರ್ಭ ಸುರಂಗ ಯೋಜನೆಗಾಗಿ ಭಾರತೀಯ ಎಂಜಿನಿಯರ್ಗಳು ದೇಶೀಯವಾಗಿ ಅರ್ಜುನ್ TBM ಸೇರಿದಂತೆ ಹಲವು ಬೃಹತ್ ಸುರಂಗ ಕೊರೆಯುವಂಥ ಯಂತ್ರಗಳನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅದು ಭಾರತದಲ್ಲಿ BML ಜಿಗಿತ ಆಗಿದೆ. ಅಂದರೆ ಭಾರತದ ಹೆಮ್ಮೆಯ BML ಸಂಸ್ಥೆ ಮೆಟ್ರೋ ಮತ್ತು ರಕ್ಷಣಾ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರಂಗ ಯೋಜನೆಗೆ 100% ಭಾರತದಲ್ಲೇ TBM ಯಂತ್ರಗಳನ್ನು ಸಿದ್ಧಪಡಿಸುವುದಾಗಿ ಪಾಲುದಾರಿಕೆ ಮಾಡಿಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ರೈಲ್ವೆ ಮೆಟ್ರೋ ವಲಯದಲ್ಲಿ ಕ್ರಾಂತಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಆಗ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ದೀವಿ. ಒಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲೂ ಕೂಡ ನಾವು ಕ್ರಾಂತಿಯನ್ನು ಮಾಡಿದ್ದೀವಿ. ನಾವು ಅದು ರೈಲ್ವೆ ಕೋಚ್ಗಳಾಗಿರ್ಬೋದು, ರೈಲ್ವೆ ಎಂಜಿನ್ಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಭಾರತದಲ್ಲೇ ವಿನ್ಯಾಸಗೊಳಿಸೋದು, ಸೆಮಿ ಹೈಸ್ಪೀಡ್ ರೈಲ್ಗಳನ್ನು ಕೂಡ ಇಲ್ಲೆಲ್ಲ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಹೌದು. ಮತ್ತೊಂದು ಕಡೆ ಈ ಚೆನಾಬ್ ನದಿ ಸೇತುವೆ ಆಗಿತ್ತಲ್ಲ, ಇದಕ್ಕೆ ಒಂದು ರೈಲ್ವೆ ಕಮಾನ್ ಸೇತುವೆಯನ್ನು ಕಾಶ್ಮೀರದಲ್ಲಿ ಭಾರತೀಯ ಉಕ್ಕಿನ ಬಳಸಿ ಸಂಪೂರ್ಣವಾಗಿ ಭಾರತದಲ್ಲಿ ತಯಾರು ಮಾಡುವ ಮುಖಾಂತರ ಮೇಡ್ ಇನ್ ಇಂಡಿಯಾ ಅಥವಾ ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ಭಾರತ ಒಂದು ಪ್ರಗತಿಯನ್ನು ಸಾಧಿಸ್ತಾ ಇದನ್ನು ನೋಡ್ತಾ ಇದ್ದೀವಿ. ಇನ್ನು ಕೊನೆಯ ವಿಚಾರದಲ್ಲಿ ಈ ಚೀನಾದ ಬಗ್ಗೆ ಡ್ರ್ಯಾಗನ್ ಆಟ ಇನ್ನು ಮುಂದೆ ನಡೆಯಲ್ಲ ಅಂತ. ಯಾವ ಪಾಕಿಸ್ತಾನ ಮತ್ತು ಚೀನಾ ಒಟ್ಟು ಸೇರಿಕೊಂಡು ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ನಾವೇನು ಹೇಳ್ತಾ ಇದ್ವಿ, ಅದೇ ವಿಚಾರದಲ್ಲಿ ಭಾರತ ಇವತ್ತು ಪ್ರಗತಿ ಸಾಧಿಸ್ತಾ ಇದೆ. 2030 ವೇಳೆಗೆ ಎಲ್ಲ ಯೋಜನೆಗಳಲ್ಲಿ 80% ದೇಶೀಯ ಉತ್ಪಾದನೆಯನ್ನು ಗುರಿಯನ್ನು ಹೊಂದಿದೆ. ಈಗಾಗಲೇ 5500 ಹೇಳಿದೆ ನಾನು. ಯಾವುದೇ ಕಾರಣಕ್ಕೂ ಆ ಮಟೀರಿಯಲ್ಗಳನ್ನು ನೀವು ಬೇರೆ ದೇಶದಿಂದ ಖರೀದಿ ಮಾಡಬಾರದು, ಇಲ್ಲಿಂದ ಖರೀದಿ ಮಾಡಿ ಉತ್ಪಾದನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. 2030 ಒಳಗಾಗಿ 80% ದೇಶೀಯವಾಗಿ ಎಲ್ಲ ತಂತ್ರಜ್ಞಾನದ ಅಭಿವೃದ್ಧಿ, ಭವಿಷ್ಯದ ಮೆಟ್ರೋ, ರಕ್ಷಣಾ ಯೋಜನೆಗಳಿಗೆ ಭಾರತದೇ ಸಾರ್ವಭೌಮತ್ವ ಇರುತ್ತೆ. ಜಾಗತಿಕ ಹಬ್ ಆಗೋದಕ್ಕೆ ಭಾರತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆರ್ಥಿಕ ದಿಗ್ಬಂಧನಕ್ಕೆ ಭಾರತ ಇದೀಗ ತಿರುಗೇಟನ್ನು ಕೊಟ್ಟಿರೋದು. ನಾನು ಅನೇಕ ಬಾರಿ ಮಾತನಾಡಿದ್ದೀನಿ, ಯಾವ ರಷ್ಯಾ ಮತ್ತು ಚೀನಾ ಒಂದು ಕಡೆ ಇದೆ, ಅಮೆರಿಕ ಅದರ ವಿರುದ್ಧ ತಿರುಗೇಟು ನಿಂತಿದೆ ಅಂತ. ಬಟ್ ನೀವು ಒಂದು ಟ್ರಯಾಂಗಲಲ್ಲಿ ಇದನ್ನು ನೋಡಿದಾಗ ರಷ್ಯಾ ಜೊತೆಗೂ ನಾವು ಅತ್ಯುತ್ತಮವಾದ ಸಂಬಂಧ ಹೊಂದಿದ್ದೀವಿ, ಅಮೆರಿಕದ ಜೊತೆಗೂ ಕೂಡ ಅತ್ಯುತ್ತಮವಾದ ಸಂಬಂಧ ಹೊಂದಿದ್ದೀವಿ, ಫ್ರಾನ್ಸ್ ಜೊತೆಗೂ ಕೂಡ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ದೀವಿ. ಈ ಕಾರಣಕ್ಕಾಗಿ ತಾಂತ್ರಿಕವಾಗಿ ಭಾರತಕ್ಕೆ ಯಾವೆಲ್ಲ ಮಟೀರಿಯಲ್ಗಳು ಬೇಕು, ತಾಂತ್ರಿಕವಾಗಿ ನಾವು ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ಯಾವ ದೇಶದ ಜೊತೆಗೂ ಕೂಡ ಭಿನ್ನಾಭಿಪ್ರಾಯವನ್ನು ಇಟ್ಕೊಳ್ಳದೆ ನಮಗೇನು ಬೇಕು ಅದನ್ನು ತಯಾರು ಮಾಡುವ ಹಂತಕ್ಕೆ ಇವತ್ತು ಭಾರತ ಬಂದಿದೆ. ಚೀನಾದ ವಿರುದ್ಧ ಅಂಥದ್ದೊಂದು ಹೆಜ್ಜೆಯನ್ನು ಭಾರತ ಇವತ್ತಿಟ್ಟಿದ್ದು.